ಅಂತರಪಟ ಅಂತರಪಟ. ಅತ್ತೆ ಅತ್ತೆ ಏನೇ ಇಲ್ಗೂ ಬಂದ್ಬಿಟ್ಯಾ? ಊಟ ಮಾಡ್ದೆ ಹಾಗೆ ಬಂದ್ರಿ? ನೀನಿರೋ ಕಡೆ ನನಗಿರಕ್ ಇಷ್ಟ ಇಲ್ಲ ಅಂತ ನೀನು ಗೊತ್ತಿಲ್ವಾ? ಅಡಿಗೆ ಮನೆಯಲ್ಲಿ ಏನೇನೋ ಉಪಾಯ ಮಾಡಿ ನನ್ನಿಂದಾನೇ ಅಡಿಗೆ ಹೇಳಿಸ್ಕೊಂಡಿದ ತಕ್ಷಣ ನೀನ್ ಮಾಡಿದ ಅಡಿಗೆ ನಾನು ಊಟ ಮಾಡ್ತೀನಿ ಅನ್ಕೊಂಡ್ಯಾ? ನನಗದು ಯಾವತ್ತೂ ರುಚಿಸೋದಿಲ್ಲ. ನನ್ನ ಊಟಕ್ಕೆ ಕರೀಲೂ ಬೇಡ. ಯಾಕೆ ನಗ್ತಾ ಇದ್ಯಾ? ನಾನೇನ್ ತಮಾಷೆ ಮಾಡ್ತಾ ಇದ್ದೀನಾ? ನನಗ್ ತಮಾಷೆ ಅಂತಾನೆ ಅನ್ನಿಸ್ತಿದೆ ಅತ್ತೆ. ಅಷ್ಟಕ್ಕೂ ನನಗೆ ಈ ತರ ಆಗುತ್ತೆ ಅಂತ ಮೊದ್ಲೇ ಗೊತ್ತಿತ್ತು. ಏನಾಗುತ್ತೆ ಅಂತ? ನಾನು ಅವಾಗ್ಲೇ ಹೇಳಿದ್ನಲ್ಲ ಅತ್ತೆ, ನಿಮ್ಗೆ ಎಲ್ಲಿ ನನ್ ಮೇಲೆ ಲವ್ ಆಗುತ್ತೆ ಅಂತ ಭಯ. ಲವ್ವಾ? ಏನೇ ಮಾತಾಡ್ತಾ ಇದ್ಯಾ? ನಾನ್ ಮಾಡಿದ ಅಡ್ಗೆ ನೀವು ಊಟ ಮಾಡಿದ್ರೆ, ಅಕಸ್ಮಾತ್ ಆ ಊಟ ತುಂಬಾ ರುಚಿಯಾಗಿದ್ರೆ, ಆ ರುಚಿಗೆ ನೀವು ಮನಸ್ಸೊತ್ತು ನನ್ನನ್ನ ಹೊಗಳ್ಬೇಕಾಗತ್ತೆ. ಮತ್ತೆ ಮತ್ತೆ ನನ್ನ ಕೈ ರುಚಿನೇ ತಿನ್ಬೇಕು ಅಂತ ಅನ್ಸಿ ದಿನ ನನ್ನ ಕೈಲೇ ಅಡ್ಗೆ ಮಾಡಿಸ್ಬೇಕಾಗತ್ತೆ. ಆಗ ನನ್ನ ನಿಮ್ಮ ಮಧ್ಯೆ ಇರೋ ಅಂತರ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗುತ್ತೆ. ನಿಮ್ಗೆ ಇದೆಲ್ಲ ಇಷ್ಟ ಇಲ್ಲ. ಈ ಸೊಸೆ ಮೇಲೆ ತುಂಬಾ ಪ್ರೀತಿ ಇದ್ರೂ ತೋರ್ಸ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದಕ್ಕೆ ನೀವು ನನ್ನಿಂದ ದೂರ 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 ಓಡ್ತೀರಾ. ನೀನ್ ಏನೇ ಅನ್ಕೊಂಡಿದ್ಯಾ? ನೀನ್ ಮಾಡಿದ ಅಡಿಗೆ ಊಟ ಮಾಡಿ ನಾನ್ ಕಳ್ದೋಗ್ಬಿಡ್ತೀನಾ? ಒಂದ್ ಮಾತ್ ನೆನ್ಪಿಟ್ಕೋ ಆರಾಧ್ನಾ, ನಾನ್ ಉಪ್ಪು ತಿಂದಷ್ಟು ನೀನ್ ಅನ್ನ ತಿಂದಿಲ್ಲ. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನೋಡಿ ನೋಡಿ, ಈ ತರ ರೇಗಾಡಿ ಕೂಗಾಡಿ ನನ್ನನ್ನ ದೂರ ತಳ್ಳೋದಕ್ ನೋಡ್ತೀರಾ. ನಿಮಗೆ ನೀವು ಸೋಲ್ತೀರಾ ಅನ್ನೋ ಭಯ ಇರ್ಲಿಲ್ಲ ಅಂದಿದ್ರೆ ಊಟ ಮಾಡ್ತಿದ್ರಿ. ಅಡ್ಗೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ, ಅಡ್ಗೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರಿ. ಅದು ಬಿಟ್ಟು ಹೀಗೆ ಊಟ ಬಿಟ್ಟು ರೂಮಲ್ಲಿ ಕೂತ್ರೆ ನನ್ನ ಮನ ನಿಜ ಅಂತಾನೆ ಅನ್ಸುತ್ತೆ. ಇದೇನೇ ನಾಟಕ ಮಾಡಿದ್ರು ನಾನಂತೂ ಊಟಕ್ಕೆ ಬರಲ್ಲ. ಹೋಗ್ಲಿ ಬಿಡಿ ಅತ್ತ, ಸೋಲ್ತೀನಿ ಅನ್ನೋ ಭಯ ನಿಮಗಿದ್ರೆ ನಾನು ಏನು ಮಾಡೋದಕ್ಕಾಗಲ್ಲ. ಏನು ಸೋಲದ? ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನೀನು. ಸರಿ ಬಿಡಿ, ನೀವು ಊಟನೂ ಮಾಡ್ಬಿಡಿ, ನಾನು ಒತ್ತಾಯನೂ ಮಾಡಲ್ಲ. ಆ ಊಟ ನೀವು ತಿನ್ನೋದು ಅದು ತುಂಬಾ ರುಚಿಯಾಗಿರೋದು, ನೀವು ಆಮೇಲೆ ಹೊಗಳಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಳಗೆ ಸಂಕಟ ಪಡೋದು, ಇದೆಲ್ಲ ಯಾಕೆ ಬಿಡಿಯತ್ತೆ? ಏಯ್, ಎಷ್ಟೇ ಮಾತಾಡ್ತೀಯಾ? ಇದು ನನ್ನ ಮನೆ, ನನ್ನ ಊಟ. ಊಟ ಮಾಡು ಮಾಡ್ಬೇಡ ಅನ್ನಕ್ ನೀನ್ ಯಾರೇ? ಆಯ್ತು, ನಾನು ಊಟ ಮಾಡ್ತೀನಿ. ಹೌದಾ? ಸರಿ ಅತ್ತೆ, ನಿಮ್ಮ ಇಷ್ಟ. ಧರ್ಮ, ನೀನ್ ಯಾಕೆ ಊಟ ಮಾಡ್ತಿಲ್ಲ? ಇಲ್ಲ ಕಣ, ಸಾವಿತ್ರಿನೂ ಬಂದ್ಬಿಡ್ಲಿ, ಇಬ್ಬರು ಒಟ್ಟಿಗೆ ಊಟ ಮಾಡ್ತೀವಿ. ಬಾವಾ, ಅಕ್ಕ ಬರ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ಏನೋ ಪಾಪ ಆರಾಧನಾ ಅತ್ತೆನ್ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದಾಗ ಬೇಡಮ್ಮ ಅಂತ ಹೇಳಕ್ ಆಗ್ಲಿಲ್ಲ ನನಗೆ. ಆದ್ರೆ ಏನೋ ಅಂತಾರಲ್ಲ, ನಮ್ ದೇವ ಸತ್ಯ ನಮ್ಗೆ ಗೊತ್ತಿಲ್ವಾ ಅಂತ, ಹಂಗೆ ಅಕ್ಕ ಬರಲ್ಲ ಅಷ್ಟೇ. ಅದು ಹೇಗೆ ಹೇಳ್ತೀರಿ? ಆರಾಧನಾ ಅತ್ತಿಗೆನ ಕರ್ಕೊಂಡು ಬಂದ್ರೆ? ಅಂಕಲ್, ಅಮ್ಮ ಬಂದ್ರೆ ಖುಷಿನೇ, ಆದ್ರೆ ಅಮ್ಮಂಗೆ ಆರಾಧನಾ ಮೇಲಿರೋ ಬೇಸರ ಒಂದಿಂದಲ್ ಹೋಗೋ ಅಂಥದ್ದಲ್ವಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಚೆನ್ನಾಗಿ ಗೊತ್ತು ಅಮ್ಮ ಬರಲ್ಲ. ಆದರೆ ಅಮ್ಮು, ನನಗೆ ನನ್ನ ಸೊಸೆ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ಹೇಗಾದರೂ ಅವರ ಅತ್ತೆ ಮನವೊಲಿಸಿ ಅವಳನ್ನ ಕರ್ಕೊಂಬಂದೇ ಬರ್ತಾಳೆ. ಹೌದು ಧರ್ಮ, ನನಗೂ ಆರಾಧನನ ಮೇಲೆ ಅದೇ ನಂಬಿಕೆ. ಎಲ್ಲರೂ ನೋಡ್ತಾ ಇರಿ, ಅತ್ತಿಗೆ ಬಂದೇ ಬರ್ತಾರೆ. ಏಯ್ ಗಣಪತಿ, ನಾನು ಹೇಳಿಲ್ವಾ ನನ್ನ ಸೊಸೆ ಸಾವಿತ್ರಿನ ಕರ್ಕೊಂಡು ಬಂದೇ ಬರ್ತಾಳೆ ಅಂತ? ನೋಡು ಅಕ್ಕ, ನಿಂಗೆ ಏನಾಯ್ತಕ್ಕ? ನೀನ್ ಯಾಕೆ ಹಿಂಗೆ ಬದಲಾಗೋದ? ಊಟ ಮಾಡು ಸಾವಿತ್ರಿ.
ಯಾರಿಗಾದ್ರೂ ಏನಾದ್ರೂ ಬೇಕಾ? ಬೇಕಿದ್ರೆ ಹೇಳಿ, ಬಡಿಸ್ತೇನೆ. ಅತ್ತೆ, ಹೇಗಾಗಿದೆ ಅಡುಗೆ? ನೀವು ಹೇಳ್ಕೊಟ್ಟಿದ್ದ ಥರನೇ ಮಾಡಿದ್ದೀನಾ? ಏಕ್ದಮ್ ಫಸ್ಟ್ ಕ್ಲಾಸ್, ಸೂಪರ್ ಅಲ್ಲ ಮಗಳೇ? ತಿಳಿ ಸಾರಂತೂ ನಳಪಾಕ ಇದ್ದಂಗಿದೆ. ನನಗೆ ಇನ್ನೊಂಚೂರು ಬಡ್ಸವ. ಸಾವಿತ್ರಿ ತಿಳಿ ಸಾರು ಮಾಡ್ತಿದ್ಲು, ಅದರಲ್ಲಿ ಏನೋ ವಿಶೇಷವಾಗಿ ಇನ್ನೊಂಚೂರು ಬೆರೆಸ್ದಂಗಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆರಾಧನಾ, ನಂಗೆ ಒಂದು ಸ್ವಲ್ಪ ಬೋಲ್ಗೆ ಬಡಿಸ್ಬಿಡಮ್ಮ, ಕುಡ್ಕೊಂಡ್ಬಿಡ್ತೀನಿ. ಏನು ಹೇಳಲೇ ಇಲ್ಲ. ಪಲ್ಯಕ್ಕೆ ಕಡಲೆಬೇಳೆ ಪುಡಿ ಹಾಕ್ಬೇಕಾಗಿತ್ತು, ನೀನು ಅದನ್ನ ಮಿಸ್ ಮಾಡಿದ್ಯಾ ಅನ್ಸುತ್ತೆ. ಅದಕ್ಕೆ ಅಷ್ಟೊಂದು ರುಚಿ ಏನು ಬಂದಿಲ್ಲ. ತಂಬುಳಿಗೂ ಅಷ್ಟೇ, ಇನ್ನೂ ಒಂಚೂರು ಬೆಲ್ಲ ಹಾಕ್ಬೇಕಾಗಿತ್ತು, ನೀನು ಅದನ್ನು ಮಿಸ್ ಮಾಡಿದ್ಯಾ. ಹೌದಾ? ಸಾರಿ ಅತ್ತೆ, ಮರ್ತ್ಬಿಟ್ಟೆ ಅನ್ಸುತ್ತೆ. ಇನ್ಯಾವತ್ತೂ ಮರೆಯಲ್ಲ, ಎಲ್ಲ ನೆನ್ಪಿಟ್ಕೋತೀನಿ. ನೀವು ಹೇಳ್ಕೊಟ್ಟಿರೋ ಹಾಗೆ ಮಾಡ್ತೀನಿ. ತಿಳಿ ಸಾರಂತೂ ತುಂಬಾ ಚೆನ್ನಾಗಿದೆಯಮ್ಮ, ನನಗಂತೂ ಬಹಳ ಇಷ್ಟ ಆಯ್ತು. ಅತ್ತಿಗೆ, ಯಾಕೆ ಊಟ ಮಾಡೋದ್ ಬಿಟ್ಟು ಏನೇನೋ ಯೋಚನೆ ಮಾಡ್ತಿದ್ದೀರಾ? ಅದು ಏನೂ ಇಲ್ಲ. ಮಜ್ಜಿಗೆ ಏನಾದ್ರೂ ಕೊಡ್ಲಾ ಅತ್ತಿಗೆ? ಕುಡಿದ್ರೆ ಹೊಟ್ಟೆ ತಣ್ಣಗಾಗುತ್ತೆ. ಅಲ್ಲ, ಈ ಶೆಕೆಗೆ ಒಳ್ಳೇದಲ್ವಾ, ಅದಕ್ಕೆ ಕೇಳಿದೆ. ಕೊಡಮ್ಮ ಆರಾಧನಾ, ಮಜ್ಜಿಗೆ ಕೊಡು. ಅಮ್ಲ ಮಜ್ಜಿಗೆ ಕುಡಿದು ಸ್ವಲ್ಪ ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿ, ಕೊಡು. ನೋಡ್ದ ಧರ್ಮ, ಅತ್ತಿಗೆ ಆರಾಧನಂಗೆಲ್ಲ ಬಗ್ಗಲ್ಲ, ಅವಳ ವಿಷಯದಲ್ಲಿ ಅವ್ರ ಮನಸ್ಸು ಕರಗಲ್ಲ ಅಂತ ಅನ್ಕೊಂಡಿದ್ವಿ. ಇವತ್ತು ನೋಡು, ಅವಳು ಏನೋ ಒಂದು ಮ್ಯಾಜಿಕ್ ಮಾಡಿ ಅತ್ತಿಗೆನ ಊಟಕ್ಕೆ ಬರೋ ಥರ ಮಾಡೇ ಬಿಟ್ಲಲ್ಲ. ಹೌದು ಕಣ ಮೂರ್ತಿ, ನನಗಿದು ನಂಬಕ್ಕಾಗದೇ ಇರೋ ಆಶ್ಚರ್ಯ, ಆದ್ರೆ ಹೇಳ್ಕೊಳಕ್ಕಾಗದೇ ಇರೋ ಆನಂದ. ನಮ್ಮ ಮನೇಲಿ ಇವತ್ತು ಒಂದು ಸಣ್ಣ ಬದಲಾವಣೆ ಅಲ್ಲ? ಇವತ್ತು ಆರಾಧನಾ ಮಾತಿಗೆ ಒಪ್ಪಿ ಊಟಕ್ಕೆ ಬಂದ ಅತ್ತಿಗೆ ನಾಳೆ ಆರಾಧನನ್ನು ಒಪ್ಕೊಂಡೇ ಒಪ್ಕೋತಾರೆ. ನಿಜ ಮೂರ್ತಿ, ನನಗೂ ಆ ನಂಬಿಕೆ ಇದೆ. ಆ ಸುದಿನ ಬರುತ್ತೆ ಅನ್ನೋದಕ್ಕೆ ಇವತ್ತಿನ ಘಟನೆ ಸೂಚನೆ. ಅದು ಯಾರ ಮನೇಲಿ ಇಲ್ಲಪ್ಪ ಅತ್ತೆ ಸೊಸೆ ಸಮಸ್ಯೆ? ಪ್ರತಿ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ಅತ್ತೆ ಸೊಸೆ ಸಮಸ್ಯೆ ಯಾಕೆ ಬರುತ್ತೆ ಗೊತ್ತಾ ಮೂರ್ತಿ? ಮನೆ ಯಜಮಾನಿ ಇರ್ತಾಳಲ್ಲ ಸಾವಿತ್ರಿ ತರ, ಅವಳನ್ನ ಜೀವನ ಪೂರ್ತಿ ಎಲ್ಲರೂ ಜೊತೆಯಲ್ಲೇ ಇದ್ದು ಅಮ್ಮ ಅಮ್ಮ ಅಂತ ಕರೀತಿರ್ತಾರೆ. ಪ್ರತಿ ಕೆಲಸಕ್ಕೂ ಅವಳನ್ನೇ ಡಿಪೆಂಡ್ ಆಗ್ತಾರೆ. ಯಾವಾಗ ಸೊಸೆ ಮನೆ ಬರ್ತಾಳಲ್ಲ, ಹೊಸ ಸಂಬಂಧ ಅಲ್ಲ, ಗಮನ ಎಲ್ಲ ಆಕೆ ಕಡೆ ಹೋಗುತ್ತೆ. ಅವಳನ್ನ ಮಾತಾಡ್ಸೋದು, ಪ್ರೀತಿಯಿಂದ ಏನೋ ಕೇಳೋದು, ಹೀಗೆ ಹೋಗೋವಾಗ ಏನಾಗುತ್ತೆ, ಆ ತಾಯಿ ಆದವಳಿಗೆ ಸ್ವಲ್ಪ ಈಗೋ ಸ್ಟಾರ್ಟ್ ಆಗುತ್ತೆ. ಓ, ನನ್ನನ್ನು ಇವ್ರು ಮೂಲೆ ಗುಂಪು ಮಾಡ್ತಿದ್ದಾರೆ, ನನಗೆ ವಯಸ್ಸಾಗೋಗಿದೆ, ನನ್ನ ಕೇರ್ ಮಾಡ್ತಿಲ್ಲ ಅನ್ನೋದು ಅವಳಿಗೆ ಬರುತ್ತೆ. ಈ ಸೊಸೆಯರು ಅಷ್ಟೇನೆ, ಈ ಎಲ್ಲ ತೋರಿಸೋ ಪ್ರೀತಿನ ಅಡ್ವಾಂಟೇಜ್ ತಗೋತಾರೆ, ಅವರು ಅಧಿಕಾರ ಚಲಾಯಿಸೋಕೆ ಶುರು ಮಾಡ್ತಾರೆ. ಆಗ ಮನೆಯಲ್ಲಿ ಅತ್ತೆ ಸೊಸೆಯ ಘರ್ಷಣೆ ವಿಕೋಪಕ್ಕೆ ಹೋಗ್ತಾ ಇರುತ್ತೆ. ಮೂರ್ತಿ, ನಮ್ಮ ಮನೇಲಿ ಆ ಸಮಸ್ಯೆ ಇಲ್ಲ ಕಣೋ. ಆರಾಧನಾ ತುಂಬಾ ಒಳ್ಳೆಯವಳು. ಈ ಆರಾಧನಾ ನಮ್ಮ ಶಿವ ಥರನೇ, ಎಲ್ಲದರಲ್ಲೂ ಜಾಣೆ ಇವಳು, ಬುದ್ಧಿವಂತೆ. ಆದ್ರೆ ಅವಳಿಗೆ ಸಿಗ್ಬೇಕಾದ ಅವಕಾಶ ಸರಿಯಾಗಿ ಸಿಗ್ತಿಲ್ಲ ಅಷ್ಟೇ. ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೆಯಾ ಧರ್ಮ? ಶಿವು ನಮ್ಮ ಸಂಸ್ಥೆ ಬಗ್ಗೆ ಹೊಸ ಕನಸು ಕಂಡಿದ್ದ, ಅದು ನೆರವೇರಲೇ ಇಲ್ಲ, ಹೊರಟೋಗ್ಬಿಟ್ಟ ಅವನು. ಈಗ ಅವನ ಮಗಳು ನಮ್ಮ ಮನೆ ಸೊಸೆಯಾಗಿ ಬಂದಿದ್ದಾಳೆ, ಅವಳೊಂದು ಸಂಸ್ಥೆ ಕಟ್ಟಿದ್ದಾಳೆ. ಆ ಸಂಸ್ಥೆ ಬಗ್ಗೆ ಅವಳು ಎಷ್ಟು ಕನಸು ಕಾಣ್ತಾ ಇದ್ದಾಳೆ. ಅದು ಹಾಗೆ ಅರ್ಧಕ್ಕೆ ನಿಂತೋಯ್ತಲ್ಲ ಮೂರ್ತಿ. ನನಗದು ಬಹಳ ಮನಸ್ಸಿಗೆ ಕಷ್ಟ ಆಗ್ತಿದೆ ಕಣೋ. ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಆರಾಧನಾ ಶುರು ಮಾಡಿದಾಳಲ್ಲ ಅಂತರಪಟ ಅನ್ನೋ ಕಂಪನಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊನ್ನೆ ನಾನು ಆರಾಧನಾ ನಾನು ಆಫೀಸಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಅವಳು ಬಾಯ್ ಬಿಟ್ಟು ಹೇಳಿದ್ಲು, ಅಂತರಪಟ ಅನ್ನೋ ಕಂಪನಿನ ಬೆಳೆಸೋ ವಿಷಯನ ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ಲು. ಅವಳು ಈ ಮನೆ ಸೊಸೆ, ಈ ಮನೆ ಸಂಪೂರ್ಣ ಜವಾಬ್ದಾರಿ ಅವಳ ಹೆಗಲ ಮೇಲಿದೆ. ನಮಗಿರೋ ಅನುಕೂಲಕ್ಕೆ ಅವಳು ದುಡಿಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಅವಳು ಕುತ್ತಿಗೆಗೆ ತಾಳಿ ಬೀಳ್ತಿದ್ದ ಹಾಗೆ
ಅವಳ ಜೀವನದ ರೂಪ ಯಾಕೆ ಬದಲಾಗಬೇಕು? ಅವಳ ಕಂಡ ಕನಸು ಯಾಕೆ ನಿಂತು ಹೋಗ್ಬೇಕು? ಇವೆಲ್ಲ ಯೋಚನೆಗಳು ನನ್ನನ್ನು ಕಾಡ್ತಾ ಇದೆ ಮೂರ್ತಿ. ಅಂದ್ರೆ ಆರಾಧನಾ ಅಂತರ್ಪಟನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತಿದ್ಯಾ? ಅಷ್ಟೇ ಅಲ್ಲ ಮೂರ್ತಿ, ಅವಳ ಕನಸಿಗೆ ನನ್ನ ಸಂಪೂರ್ಣ ಬೆಂಬಲ ಕೊಡಬೇಕು ಅಂತಿದ್ದೀನಿ. ಮೂರ್ತಿ, ಹೆಣ್ಣು ಮಕ್ಕಳಿದಾರಲ್ಲ, ತುಂಬಾ ಸುಂದರವಾದ ಕನಸು ಕಾಣ್ತಾರೆ. ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ವರ್ಷಾನುಗಟ್ಲೆ ಒದ್ದಾಡ್ತಿರ್ತಾರೆ. ಇದ್ರ ಮಧ್ಯೆ ಏನಾದರೂ ಅಡಚಣೆ ಆಯ್ತು ಅಂತ ಇಟ್ಕೋ, ಆ ಒದ್ದಾಡ್ತಾರೆ ನೋಡೋರು, ಆ ಒದ್ದಾಟದಲ್ಲಿ ಅವರ ಕಂಡ ಕನಸಿನ ಕನ್ನಡಿಯನ್ನ ಅವರೇ ಹೊಡೆದಾಕೊಂಡ್ಬಿಡ್ತಾರೆ ಕಣೋ. ಆದ್ರೆ ಜೀವನ ಪೂರ್ತಿ ಮುಖದ ಮೇಲೆ ಒಂದು ನಗು ಇಟ್ಕೊಂಡು ಬೇರೆಯವ್ರಿಗೋಸ್ಕರ ಅವ್ರು ಬದುಕ್ತಾ ಇರ್ತಾರೆ. ಪಾಪ ನಮ್ಮ ಆರಾಧನಾ ಅಂತರಪಟದ ಕನಸು ಕಂಡಿಲ್ಲ. ಆ ಕನಸು ನನಸಾಗೋಷ್ಟರಲ್ಲಿ ಮದುವೆ ಅನ್ನೋ ಹೊಸ ಜವಾಬ್ದಾರಿ ಅನಿರೀಕ್ಷಿತವಾಗಿ ಅವಳ ಹೆಗಲ ಮೇಲೆ ಬಿತ್ತು. ಆ ಕನಸಿಗೆ ಅಡ್ಡಗೋಡೆ ಆಯ್ತು ಅವಳ ಮದುವೆ. ಆ ಮದುವೆ ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದು ನಾವು ಯಾರು ಕೇಳಲೇ ಇಲ್ವಲ್ಲ ಮೂರ್ತಿ. ಆದರೆ ಅವಳ ಕನಸನ್ನ ನನಸು ಮಾಡೋ ಹಾದಿಯಲ್ಲಿ ನಾವು ಅವಳ ಜೊತೆ ನಿಲ್ಬೋದಲ್ಲ ಮೂರ್ತಿ. ನನ್ನ ಸೊಸೆ ಚೆನ್ನಾಗಿ ಬೆಳಿಬೇಕು ಮೂರ್ತಿ. ಯಾವ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಧರ್ಮೇಂದ್ರನ ಸೊಸೆ ಆರಾಧನಾ ಅನ್ನೋದನ್ನ ಜನ ಮರ್ತು ಬಿಡಬೇಕು. ಆರಾಧನನ ಮಾವ ಧರ್ಮೇಂದ್ರ ಪ್ರಧಾನ ಅನ್ನೋದನ್ನ ಎಲ್ಲರ ಬಾಯಲ್ಲೂ ನಾನು ಕೇಳಬೇಕು. ಅಂತ ದಿನ ಬರಬೇಕು ಮೂರ್ತಿ. ವಾ ಧರ್ಮ, ವಾ. ಕಾಲ ಎಷ್ಟೇ ಮುಂದುವರೆದಿದ್ರು, ಎಷ್ಟೇ ಕ್ವಾಲಿಫಿಕೇಶನ್ ಇದ್ರು, ಸೊಸೆ ಮನೆಗೆ ಬರ್ತಿದ್ದಂಗೆ ಮನೆ ಕೆಲಸ ಮಾಡ್ಕೊಂಡಿರ್ಲಿ ಅಂತ ಹೇಳೋ ಎಷ್ಟೋ ಜನ ಅತ್ತೆ ಮಾವಂದ್ರು ನೋಡಿದ್ದೀನಿ. ಹಾಗಿರುವಾಗ ನಿಂದೇ ಒಂದು ಸ್ವಂತ ಕಂಪ್ನಿ ಇದ್ರು, ನಿನ್ನ ಸೊಸೆಗೊಂದು ಕನಸಿದೆ, ಆ ಕನಸಿಗೆ ಬೆಂಬಲವಾಗಿ ನಿಲ್ತೀನಿ, ಅವಳು ಒಂದು ಸ್ವಂತ ಕಂಪ್ನಿ ಕಟ್ಟಿ ಬೆಳೆಸ್ಲಿ ಅಂತ ಹೇಳ್ತಿದ್ಯಲ್ಲ, ನಿಜಕ್ಕೂ ನಿಂಗೆ ಗ್ರೇಟ್ ಧರ್ಮ, ಗ್ರೇಟ್. ಹೇಗಾದ್ರೂ ಇವಳು ಫೋನ್ನ ತಗೊಂಡು ಆ ವಿಡಿಯೋನ ಡಿಲೀಟ್ ಮಾಡ್ಬೇಕಲ್ವಾ? ನೀನಂತ ಕಳ್ಳು ಬೆಕ್ಕ ಮೇಲೆ ನಾನು ಯಾವಾಗಲೂ ಒಂದು ಕಣ್ಣು ಇಟ್ಟೇ ಇರ್ತೀನಿ. ಏಯ್ ಬಿಡೆ! ಇನ್ನೊಂದು ಸರ್ತಿ ನನ್ನ ಫೋನ್ ಮುಟ್ಟಲ್ಲ ಅಂತ ಹೇಳು, ಬಿಟ್ಬಿಡ್ತೀನಿ. ಹೇಳಲಿಲ್ಲ ಅಂದ್ರೆ? ಹೇಳಲಿಲ್ಲ ಅಂದರೆ ಬಿಡೋ ಮಾತೇ ಇಲ್ಲ.